ವರದಿಗಳು ಇತಿಹಾಸ ಆಧಾರದ ಮೇಲೆ ಜಿಲ್ಲೆಗಳು ರಚನೆ ಆಗುದಿಲ್ಲ. ಯಾಕೆ ಇತಿಹಾಸದಾಗ ನಮ್ಮ ಮುಜ್ಜಾ ಡಬಲ್ ಬ್ಯಾರಲ್ ಹಾಕೋತಿದ್ದ, ಈಗ ಡಬಲ್ ಬ್ಯಾರಲ್ ಹಾಕೊಂಡ್ರೆ ಪೊಲೀಸರು ಒಳಗೆ ಹೋಗ್ತಾರೆ ನಮ್ಮನ್ನ. ಅದು ಪ್ರಸ್ತುತ ರಾಜಕೀಯ ಸನ್ನಿವೇಶಗಳು ಹೊಂದಾಣಿಕೆ ಆಗ್ಬೇಕು. ಈಗ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಅಂದಂಗಾಗೈತಿ. ಅಖಂಡ ಕರ್ನಾಟಕ ಉಳಿದ್ರೆ ಗಡಿಭಾಗದ ಜನರು ಹೊಟ್ಟೆ ಹಿಟ್ಟು ತಿನ್ನೋಕೆ ಗತಿ ಇರಂಗಿಲ್ಲ. ಈಗ ಪ್ರಾದೇಶಿಕ ಅಸಮಾನತೆ ನೋಡ್ತೀರಿ ನೀವು, ನಮ್ಮಲ್ಲಿ ಅತಿ ಅಖಂಡ ಕರ್ನಾಟಕವೇ ಇರಬೇಕು. ನೀವೇನ್ ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತಾಡ್ತಿದ್ದೀರಾ? ಹಂಗಲ್ಲ, ಏನಾಗ್ತದೆ ಮೇಡಮ್, ಅದು ಈಗ ನಮ್ಗೆ ಅನ್ಯಾಯ ಆಗ್ತದೆ. ಗಡಿಭಾಗದ 200 ಕಿಲೋಮೀಟರ್ ಬಂದು ಇಲ್ಲಿ ಬೆಳಗಾವ್ ಹೋಗ್ಬೇಕು. ನಾವು ಯಾತ್ರಾ ಕಮ್ಮಿ, ಅದು ಯಾವ ಸ್ವಾಭಿಮಾನ ನಮ್ಗೆ ಯಾವ್ದು ಅಂತ ಹೇಳ್ರಿ. ಅಖಂಡ ಕರ್ನಾಟಕ ಬ್ಯಾಡ ಅಂತ ಯಾಕೆ ಹೇಳ್ತೀರಿ ನೀವು? ಹಂಚಿ ಹೋಗ್ಬೇಕ್ರಿ, ಖಂಡವಾಗಿ ಹಂಚಿ ಹೋಗ್ಬೇಕ್ರಿ ಮೇಡಮ್. ಅವಾಗ ಕರ್ನಾಟಕ ಎರಡು ಆಗ್ಬೇಕು. ಜಿಲ್ಲೆ ವಿಂಗಡಣೆ ಮಾಡ್ಲಿ, ಜಿಲ್ಲೆ ಮಾಡ್ಲಿ ಅಂತ ಹೇಳ್ರಿ. ಮತ್ತೆ ಜಿಲ್ಲೆಗಳ ಸಂಖ್ಯೆ ಖಂಡ ಆಗಬೇಕು ಮೇಡಮ್. ಈಗ 10 ಲಕ್ಷ ಜನಸಂಖ್ಯೆಗೆ ಒಂದು ಜಿಲ್ಲೆ ಆದ್ರೆ ಬೆಳಗಾವ್ 50 ಲಕ್ಷ ಜನಸಂಖ್ಯೆ ಇದೆ. 5 ಜಿಲ್ಲೆಗಳು ರಚನೆ ಆಗ್ಬೇಕು. ಜಿಲ್ಲೆ ರಚನೆ ಮಾಡಕ್ ನಿಮ್ಗೆ ಯಾಕೆ ತಾರತಮ್ಯ ಮಾಡತ್ತೀರಿ? ಭೌಗೋಳಿಕವಾಗಿ ನಾವು ಎಲ್ಲರೂ ಸಮೃದ್ಧ ಇದೀವಿ. ನಮ್ಮ ಸ್ವಾಭಿಮಾನದ ಹಕ್ಕು ಐತಿ. ಹಕ್ಕಿಗಾಗಿ ನಾವು ಜಿಲ್ಲೆ ಕೇಳಕತ್ತೀವಿ. ಯಾರ್ದ ರಾಜಕೀಯ ಇಚ್ಛಾಶಕ್ತಿಗೆ ನಾವು ಜಿಲ್ಲೆ ಕೇಳಕತ್ತಿಲ್ಲ. ಅತ್ರಿ ಮತ್ತು ನಮ್ಮ ಬೈಲಹೊಂಗಲದವ್ರ ಸಹಕಾರ ಕೊಟ್ರೆ ಚಿಕ್ಕೋಡಿ, ಬೆಳಗಾಂ ಮತ್ತು ಗೋಕಾಕ್ 3 ಜಿಲ್ಲೆಗಳನ್ನ ಮಾಡಿದ್ರೆ ಒಂದು ಒಳ್ಳೇದಾಗತ್ತೆ. ಈಗಿನ ಪರಿಸ್ಥಿತಿ ನೋಡಿದ್ರೆ ಅದಕ್ಕೆ ಅವ್ರ ಸಹಕಾರ ಕೊಟ್ರೆ ಮುಂದೆ ಇನ್ನೊಂದು 5 ವರ್ಷ ಬಿಟ್ಟು ನಾವು ಮತ್ತೆ ಮಾಡ್ಕೋಬಹುದು. ಒಂದು ಈಗಾಗಲೇ ಜಿಲ್ಲಾ ವಿಭಜನೆ ಅನ್ನತಕ್ಕಂಥದ್ದು ಕರ್ನಾಟಕ ರಾಜ್ಯದ ಸಮಸ್ತವಾಗಿ ನೋಡಿದರೆ ಕೊಡಗು ಜಿಲ್ಲೆ ಒಳಗಡೆ ಜನಸಂಖ್ಯೆ ಇರೋದು 2011 ಒಳಗಡೆ 5 ಲಕ್ಷ. ರಾಮನಗರ ಜನಸಂಖ್ಯೆ ಇರೋದು 9,90,000 2011 ಪ್ರಕಾರ. ಬೆಂಗಳೂರು ನಗರ ಇರ್ತಕ್ಕಂಥದ್ದು 9 ಲಕ್ಷ ಸಮಥಿಂಗು. 10 ಲಕ್ಷದ ಒಳಗಡೆ ಇರ್ತಕ್ಕಂಥವು 4 ಜಿಲ್ಲೆಗಳು ಈಗಾಗಲೇ ಅಸ್ತಿತ್ವದಲ್ಲಿ ರಾಜ್ಯದೊಳಗಡೆ ಇರ್ತಕ್ಕಂಥದ್ದು. ನಮ್ಮ ಜಿಲ್ಲೆ ಒಳಗಡೆ ಹಣಕಾಸು ಆಯೋಗದ ಪ್ರಕಾರ 55 ಲಕ್ಷ ಹಣ ಬರಬೇಕು ಅಂತಂದ್ರೆ ಜಿಲ್ಲೆಯ ಆಧಾರದ ಮೇಲ್ಗಡೆ ಬರ್ತತಿ. ಅದನ್ನ ನಮ್ಮ ಕನ್ನಡ ಪರ ಸಂಘಟನೆದವರು ಜಿಲ್ಲಾ ವಿಭಜನೆ ದಯವಿಟ್ಟು ಇದು ಚಪ್ಪಲಿ ಭಾಷದಲ್ಲ. ಜಿಲ್ಲಾ ವಿಭಜನೆ ಯಾಕೆ ಬೇಕು ಅಂತಂದ್ರೆ ಅನುದಾನದ ಹಂಚಿಕೆ ಜಿಲ್ಲಾವಾರ ಆಗುತ್ತೆ. ಆ ಜಿಲ್ಲಾವಾರ ಆಗೋದ್ರಿಂದ 5 ಲಕ್ಷ ಹೊಂದಿರ್ತಕ್ಕಂಥ ಕೊಡಗಿಗೆ ಕೊಡ್ತಕ್ಕಂಥ ಅನುದಾನ ಅಷ್ಟೇ 55 ಲಕ್ಷ. 11 ಪಟ್ಟು ಜಾಸ್ತಿ ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಗೆ ಬರ್ತಕ್ಕಂಥ ಹಣನೂ ಅಷ್ಟೇ. 5 ಲಕ್ಷ ಕೊಡ್ತಕ್ಕಂಥ ಹಣ 55 ಲಕ್ಷ ಹಣ ಕೊಟ್ರೆ ಕೆಲಸಂಗ ಹೆಂಗ್ ಉದ್ಧಾರ ಆಗುತ್ತೆ, ರಾಮದುರ್ಗ ತಾಲೂಕ್ ಹೆಂಗ್ ಉದ್ಧಾರ ಆಗುತ್ತೆ, ಖಾನಾಪುರ ಹೆಂಗ್ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆ? ಅಲ್ಲ ಸರ್, ನಾನು ಅದನ್ನ ಐಡು ಆಗ್ರಿ ಸರ್. ನಾವು ಕೊಡಗು ಬಗ್ಗೆ ಮಾತಾಡ್ತೀರಿ. ಅಲ್ಲ, ನಾನು ಹೇಳೋದ್ ಕೇಳಿಸ್ಕೊಳ್ಳಿ. ಅಲ್ಲ, ನಾನೇನ್ ಹೇಳ್ತೀನಿ ಅಂದ್ರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಈಗ ಎಷ್ಟು ಜಿಲ್ಲೆಗಳಾದೂರಿ ಸರ್? ಈಗ ರಾಮನಗರ 9 ಲಕ್ಷ ಅಂದ್ರೆ 50 ಲಕ್ಷ ಐತೆ. ಬೆಳಗಾವಿದು 55 ಲಕ್ಷ ಇದೆ. ಈ ಬೆಳಗಾವಿ ಜಿಲ್ಲೆಯ ಏನು ಜನಪ್ರತಿನಿಧಿಗಳಿದ್ದಾರೆ, ಸರ್ಕಾರವನ್ನ ಬೀಳಿಸ್ತಾರ, ಹೊಸ ಸರ್ಕಾರ ರಚನೆ ಮಾಡಿಸ್ತಾರ. ಅಂತವ್ರಿಗೆ ಜಿಲ್ಲೆಗಳು ವಿಭಜನೆ ಮಾಡಿಸುವಷ್ಟು ಶಕ್ತಿ ಇಲ್ಲೇನ್ರಿ? ಅಂದ್ರೆ ದಕ್ಷಿಣ ಭಾರತದಲ್ಲಿ ಇರುವಂತಹ ದಕ್ಷಿಣ ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಇರುವಂತಹ ಜನಪ್ರತಿನಿಧಿಗಳಿಗೆ ಇರುವಂತಹ ತಾಕತ್ತು, ಶಕ್ತಿ, ಗಟ್ಟು, ಗಮ್ಮತ್ತು ನಿಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಜನಪ್ರತಿನಿಧಿಗಳಿಗೆ ಇಲ್ಲ ಅಂತಂದ್ರೆ ನಂಗೆ ಬಹಳ ಆಶ್ಚರ್ಯ. ಸರ್ಕಾರನ ರಚನೆ ಮಾಡಿಸ್ತಾರ, ಸರ್ಕಾರ ಬೀಳಿಸ್ತಾರ, ಆದ್ರೆ ಜಿಲ್ಲೆಗೆ ಸಂಬಂಧಪಟ್ಟಂತ ಹೋರಾಟ ಮಾಡಕ ನಿಮ್ಮಲ್ಲಿ ತಾಕತ್ತು, ಧೈರ್ಯ ಇಲ್ಲ ನಿಮ್ ಭಾಗದ ಜನರಿಗೆ, ನಿಮ್ಮ ಭಾಗದ ರಾಜಕಾರಣಿಗಳಿಗೆ. ವಿಭಜನೆ ಆದ್ರೆ ತಮ್ಮ ರಾಜಕೀಯ ಷಡ್ಯಂತ್ರಗಳು ನಡೆಯೋದಿಲ್ಲ, ತಂತ್ರಗಳು, ಕುತಂತ್ರಗಳು ನಡೆಯೋದಿಲ್ಲ, ಶಾಸಕರ ಸಂಖ್ಯೆ ಕಡಿಮೆ ಆಗುತ್ತೆ. ಇದರಿಂದ ಈ ಜಿಲ್ಲಾ ವಿಭಜನೆಗೆ ಬಹಳಷ್ಟು ರಾಜಕೀಯ ಬಲಾಢ್ಯವಾಗಿರ್ತಕ್ಕಂಥವರೇ ಕೈವಾಡ ಇರೋದ್ರಿಂದ ಇವತ್ತು ಬೆಳಗಾವಿ ಜಿಲ್ಲೆ ಒಡಿತಾ ಇಲ್ಲ. ನಮ್ಮ ಕರವೇ ಕಾರ್ಯಕರ್ತರಿಗೆ ಇರೋ ಭಯ ಏನ್ ಗೊತ್ತಾ ಸರ್? ಈಗಲೂ ನೀವು ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವಂತಹ ನೀವು ತಾಲೂಕುಗಳಿಗೆ ಹೋಗ್ರಿ, ನಿಮಗೆ ಅಲ್ಲಿ ಕನ್ನಡ ಸಿಗಲ್ಲ. ಅಲ್ಲಿ ಯಾರೂ ಕೂಡ ನೀವು MES ಅವರನ್ನ ಮರಾಠಿ ಭಾಷೆಯನ್ನ ತೊಲಗಿಸೋದಕ್ಕೆ ನಿಮ್ಗೆ ಸಾಧ್ಯ ಆಗಿಲ್ಲ. ನಾಳೆ ನಿಮ್ ಸಪರೇಟ್ ಜಿಲ್ಲೆ ಆದ್ಮೇಲೆ ಸಂಪೂರ್ಣ ಮರಾಠಿಮಯ ಮಾಡ್ಬಿಡ್ತೀರಿ ನೀವು. ನಿಪ್ಪಾಣಿಯಲ್ಲಿ ಕೇಳಿಸ್ಕೊಳ್ರಿ, ಮೊನ್ನೆ ನಾನು ನಿಪ್ಪಾಣಿಗೆ ಹೋಗಿದ್ದೆ ರೀ ಸರ್. ಸಕ್ಕರೆ ಕಾರ್ಖಾನೆದು ಸಕ್ಕರೆ ಹೆಂಗ್ ತಯಾರಾಗುತ್ತೆ ಅಂತ ನೋಡಾಕ ಒಬ್ರಾದ್ರೂ ಕನ್ನಡ ಮಾತಾಡಿದ್ರು ಕೇಳ್ರಿ. ಟ್ರಾನ್ಸ್ಲೇಷನ್ ಬೇಕಾಯ್ತು ನನಗೆ. ನಾನು ಹೇಳ್ತಿರೋದು ಸಕ್ಕರೆ ಫ್ಯಾಕ್ಟ್ರಿ ಒಳಗಲ್ಲ, ಹೊರಗ. ಇಂಥ ಸಂದರ್ಭದಲ್ಲಿ ನೀವು ಜಿಲ್ಲೆ ಮಾಡ್ಕೊಂಡು ನೀವು ಗಡಿಗಳ ಜೊತೆಗೆ ಅಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಕೊನೆಗೆ ಮರಾಠಿಗರನ್ನ ಮತ್ತೆ ಬಲಪಡಿಸ್ತೀರಿ ಅನ್ನುವಂತ ಭಯ ಅವ್ರಿಗಿದೆ. ಇದೇ ಬೆಳಗಾವಿ ಒಳಗಡೆ ಒಂದು ದೋತ್ರ ಗಟ್ಟಿರ್ಬೇಕಾದ್ರೆ ಅದ್ರ ದೋತ್ರ ಗಡಿ ದಟ್ಟಿರ್ಬೇಕು. ಒಂದು ಕನ್ನಡ ಪರ ಅಸ್ತಿತ್ವ ಉಳಿಬೇಕಾದ್ರೆ ಗಡಿ ಭಾಗದ ಗ್ರಾಮಗಳು ಗಟ್ಟಿಯಾಗಿರ್ಬೇಕು. ಗಟ್ಟಿ ಆಗ್ಬೇಕಾದ್ರೆ ಕನ್ನಡದ ಗಡಿನಾಡುಗಳು ಜಿಲ್ಲೆ ಆಗ್ಬೇಕು.
ಜಿಲ್ಲೆ ಆದಾಗ ಮಾತ್ರ ಕನ್ನಡದ ಗಡ್ಡೆ ಉಳಿಯಕ್ಕೆ ಸಾಧ್ಯತೆ ತಿಳಿತು ಮೇಡಮ್ ಅವರೇ. ಇದ್ರ ಯಾವ ಪುಂಡಾಟಿಕೆ ನಡೆಯೋದಿಲ್ಲ. ಪುಂಡಾಟಿಕೆ ನಡೀತದೆ ಬಿಟ್ಬಿಡ್ರಿ ಮೇಲಿಂದ ಈ ಕಡೆ ಅತನಿ ಒಂದಕ್ರ ಲಾಸ್ಟ್ ಗಡಿ ಬೋರ್ಡ್ ಐತೆ, ಗಡಿ ಐತೆ, ಅದನ್ನ ಜಿಲ್ಲೆ ಮಾಡ್ರಿ ಮೇಡಮ್. ನೀವು ಈಗ ಹೇಳ್ರಿ ಬೆಳಗಾವಿ ಗಡಿ ಜಿಲ್ಲೆಯನ್ನ ನಾವು ಹೊಡೆದ್ರೆ ಅವ್ರ ರಕ್ಷಣಾ ವೇದಿಕೆಯದವ್ರಿಗೆ ಒಂದು ಭಯ ಐತಿ ಅಂತ ಹೇಳಿದ್ರಿ. ಇವತ್ತು ನಮ್ಮ ಅಥಣಿಯ ಶಾಸಕರ ಬಗ್ಗೆ ತಮಗೂ ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಗೊತ್ತಿರೋ ವಿಚಾರ. ಇವತ್ತು ಜತ್ತ ತಾಲೂಕಿನ 27 ಹಳ್ಳಿಗಳು, 42 ಹಳ್ಳಿಗಳು, ಎಲ್ಲ ಹಳ್ಳಿಗಳು ತಮ್ಮ ಪಂಚಾಯತಿ ಒಳಗೆ ಈಗಾಗಲೇ ಒಂದು ವರ್ಷದ ಹಿಂದ್ಗಡೆನೆ ಟರಾವುಗಳನ್ನ ಪಾಸ್ ಮಾಡಿಕೊಂಡು ಅಥಣಿ ಜಿಲ್ಲೆ ಆದ್ರೆ ಅಥಣಿ ನಮಗೆ ನಾವು ಸೇರ್ಪಡೆಗೆ ನಾವು ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನ ಮಹಾರಾಷ್ಟ್ರದೊಳಗೆ ಹೇಳಿದೀವಿ. ಮತ್ತು ಅವ್ರು ಹೇಳಿದಂಗೆ ಇವತ್ತು ಗಡಿ ಭಾಗದೊಳಗೆ ನೀವು ಅಂದ್ರೆ ಅಲ್ಲ ಗಡಿ ಸಮಸ್ಯೆ ಆಗ್ತದೆ ಮಾರಾಟಿಗರು ಅಂತೇಳಿ, ಅದು ಯಾವುದಕ್ಕೂ ನಾವು ಆಗ್ಲಿಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ನಾವು ಎಷ್ಟು ಈ ಮನೆ ಒಳಗೆ ಅದೀವಿ ಅಂತಂದ್ರೆ ಮನೆ ಕಾವಲ ಹೆಂಗೆ ಮಾಡ್ಕೋಬೇಕು ಅನ್ನೋದು ನಮಗೂ ಗೊತ್ತದ. ನಾವು ಯಾಕೆ ಈ ಮಾತನ್ನು ನೋದಿಂದ ಹೇಳತ್ತದೀವಿ ಅಂತಂದ್ರೆ ಅವ್ರು ಏನೋ ಹೇಳಿದ್ರು, ಅವ್ರು ನಾವು ಅಲ್ಲಿ ಬಂದು ಗಡಿನಾಡಿದ ಉತ್ಸವ ಕಾರ್ಯಕ್ರಮ ಮಾಡಿವಿ ಅಂತ. ವರ್ಷದಾಗ ಒಂದಿನ ಯಾವಾಗರೆ ಒಂದಿನ ಹಬ್ಬ ಮಾಡ್ಕೊಂಡು ಹೋದ್ರೆ ಅಂತಲ್ಲ, ಪ್ರತಿದಿನನೂ ನಾವು ಮಹಾರಾಷ್ಟ್ರದವ್ರ ಜೊತೆ ಇದ್ದವ್ರು ಅದೀವಿ. ಅಲ್ಲಿ ಅವ್ರನ್ನ ಪ್ರಾಬಲ್ಯ ನಾವು ಕುಗ್ಸ್ಕೋತಾ ಇದೀವಿ, ಇನ್ನು ಮುಂದಾದ್ರೂ ಕುಗ್ಸತ್ತೀವಿ. ನಮಗೆ ಅಲ್ಲಿದಿಂದ ಅಂತರ ನಿಮ್ಮ ಬಾಯಿಲೇನ ಬರತೈತಿ. ಈಗ ಸಾಕಷ್ಟು ನಾವು 196 ಕಿಲೋಮೀಟ್ರ್. ನಾನು ಒಂದೇನು ವಿನಂತಿ ಮಾಡ್ಕೋತೀನಪ್ಪ ಅಂತಂದ್ರೆ, ಈಗಾಗಲೇ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಅದ ರೀ. ಅಲ್ಲಿ ಆಗಲೇ ಸರ್ ಅವ್ರು ಹಿಡಿದು ಏನು ನಮ್ಮ ಜಿಲ್ಲೆ ಆಗಬೇಕಾದ್ರೆ ಏನು ನಮ್ಮ ಕಚೇರಿಗಳು ಎಲ್ಲ ಕಚೇರಿ ಅದಾವೆ. ನಾನು ಈ ಸಂದರ್ಭದಲ್ಲಿ ದಿವಂಗತ ಸಂಗಪ್ಪಜ್ಜವ್ರು ನಾವು ನೆನೆಸ್ತೀವಿ. ಯಾಕಪ್ಪ ಅಂತಂದ್ರೆ ನಾನು 18 ವರ್ಷದಲ್ಲಿ ಇರ್ತಕ್ಕಂಥ ಸಂದರ್ಭ ಅವ್ರ ಜೊತೆ ನಾನು ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭ ಚಿಕ್ಕೋಡಿಗೋಸ್ಕರ. ಅದು ಯಾವಾಗ 30-35 ವರ್ಷದಿಂದ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತಕ್ಕಂಥದ್ದು ಏನದಪ್ಪ ಅಂತಂದ್ರೆ ಬೇಡಿಕೆ ಇದೆ. ಇದು ನ್ಯಾಯಯುತವಾಗಿದೆ. ದಯವಿಟ್ಟು ಚಿಕ್ಕೋಡಿ ಜಿಲ್ಲೆ ಆಗಬೇಕಂತಕ್ಕಂಥ ಈಗ ನೀವು ನೋಡ್ತಿರ್ಬೋದು, ಚಿಕ್ಕೋಡಿಯಲ್ಲಿ ನಿನ್ನೆ ವಿದ್ಯಾರ್ಥಿಗಳ ಸಂಘಟನೆ ಆಗ್ಯದ, ವಕೀಲಗಳ ಸಂಘಟನೆಗಳಾಗ್ಯದ. ಇನ್ನು ನಾಳೆ ನಾಡಿದ್ದು ಈ ಪ್ರತಿದಿನನೂ ನಾವು ಹೋರಾಟ ಇದೆ ಮೇಡಮ್. ಬಹುಶಃ 2 ಜಿಲ್ಲೆಗಳನ್ನು ಮಾಡಿ ವಿಂಗಡಣೆ ಮಾಡಿ ಈ ಸರ್ಕಾರಗಳು ಜನಪ್ರತಿನಿಧಿಗಳು ಜನರಿಗೋಸ್ಕರ ಆಳ್ಬೇಕನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಮೊದಲಿಗೆ ವಿಭಾಗ ಮಟ್ಟದಲ್ಲಿ ಇರುವಂಥ ಬೈಲಹೊಂಗಲ ಜಿಲ್ಲೆಯನ್ನು ಹಾಗೂ ಚಿಕ್ಕೋಡಿ ಜಿಲ್ಲೆಯನ್ನು ಮಾಡಬೇಕಂತೇಳಿ ಬಹಳಷ್ಟು ದಿನಗಳಿಂದ ಬೇಡಿಕೆ ಇತ್ತು. ಆದರೆ ಏನೋ ಗೊತ್ತಿಲ್ಲ, ರಾಜಕಾರಣಿಗಳ ಕುತಂತ್ರ ಅಂತ ಅನ್ಕೋತೇನೆ ನಾನು. ಯಾಕಂತಂದ್ರೆ ಇವತ್ತು ಚಿಕ್ಕೋಡಿ ಮಾಡಕತ್ಕೊಳ್ಳೆ ನಿಪಾನಿ ಅವ್ರು ಹೇಳಕತ್ತಾರ, ಬೈಲಹೊಂಗಲ ಆಗಕತ್ತದ್ಕೊಳ್ಳೆ ಗೋಕಾಕದವ್ರು ಹೇಳಕತ್ತಾರ. ಇದು ದುರಾದೃಷ್ಟಕರ. ಇವತ್ತು ರಾಜಕೀಯ ತಮ್ಮ ತೇವಲಿಗೋಸ್ಕರ ಅಂದ್ರೆ ಗೋಕಾಕದವರು ರಾಜಕೀಯಕ್ಕೆ ಇದ್ದಾರೆ. ಹೌದು, ಇದ್ರ ನನ್ನ ಕಬ್ಜಿಗೆ ರಾಜಕೀಯ ಅನಿಸ್ತಾ ಇದೆ ನನಗೆ. ಯಾಕಂತಂದ್ರೆ ಇದು ನಾನು 17ನೇ ವಯಸ್ಸಿದ್ದೆ ಅಂತ ಹೋರಾಟ ನೋಡ್ತಾ ಇದ್ದೀನಿ. ನಾನು 17ನೇ ವಯಸ್ಸಿದ್ದಾಗ ಬೈಲಹೊಂಗಲದಲ್ಲಿ ಜಿಲ್ಲಾ ಕೇಂದ್ರ ಆಗಬೇಕಂತೇಳಿ ಒಂದು ಕ್ರಾಂತಿ ನಡೆದಿತ್ತು. ತಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಕ್ರಾಂತಿ ಯಾವ ತರ ಕ್ರಾಂತಿ ಇತ್ತಂದ್ರೆ, ಆ ಕ್ರಾಂತಿ ಒಳಗೆ ನಂಜುಂಡಪ್ಪ ವರದಿ ಅವ್ರು ಮಾಡ್ಬೇಕಂತ ಇನ್ನೇನ್ ಸಹಿ ಮಾಡಿದ್ರೆ ಬೆಳಗ್ಗೆ ಬೈಲಹೊಂಗಲ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗ್ತಿದ್ವು. ಅಂತ ಸಮಯದೊಳಗೆ ಗೆಜೆಟ್ ಆಗಿ ದಯವಿಟ್ಟು ತಪ್ಪು ಮಾಹಿತಿ ಕೊಡಬಾರ್ದು ನೀವು. ನೀವು ಹೋರಾಟ ಮಾಡಿದ್ದಕ್ಕೆ ಕನ್ನಡ ಪರ ಸಂಘಟನೆ ಮಾತಿಗೆ ಬೆಲೆ ಕೊಟ್ಟು ಅವತ್ತು ಜಯೇಶ್ ಪಟೇಲ್ ಅವರು ತಡೆ ಹಿಡಿದ್ರು. ಬೈಲಹೊಂಗಲದವರ ಸಲುವಾಗಿ ಮತ್ತು ಕನ್ನಡ ಪರ ಹೋರಾಟಗಾರರ ಮಾತಿಗೆ ಬೆಲೆ ಕೊಟ್ಟು ಅವತ್ತು ಸಿಎಂ ಅವರು ಅದನ್ನ ತಡೆ ಹಿಡಿದ್ರು ಅಷ್ಟೇ, ಇನ್ನು ಕ್ಯಾನ್ಸಲ್ ಆಗಿಲ್ಲ. ಗೋಕಾಕ್, ರಾಮದುರ್ಗ, ಕಿತ್ತೂರ್ ಈ 5 ಜಿಲ್ಲೆ ತಾಲೂಕುಗಳನ್ನ ಒಳಗೊಂಡು ಬೈಲಹೊಂಗಲ ವಿಭಾಗ ಮಟ್ಟದ ಜಿಲ್ಲೆಯನ್ನು ಮಾಡ್ಬೇಕಂತ ಜಯೇಶ್ ಪಟೇಲ್ ಆದೇಶ ಮಾಡಿದ್ರು. ಅವಾಗ ಕುತಂತ್ರ ದಯವಿಟ್ಟು ಮಾತು ಹಿಂಗೆ ತಪ್ಪು ಮಾಹಿತಿ ಕೊಡಬಾರ್ದು. ತಪ್ಪು ಮಾಹಿತಿ